ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ವ್ಲಾಗ್. ನಾನು ತೋರಿಸ್ತಾ ಇರೋದು ಇವತ್ತು ಏನು ಗೊತ್ತಾ, ಗೆಸ್ ಮಾಡಿ ನೋಡೋಣ. 2 in 1 ಪೌಡರ್. ಸೊ ತಿಳಿಸಾರು ಪುಡಿ ಪ್ಲಸ್ ಪುಳಿಯೋಗರೆ ಪುಡಿ ಎಲ್ಲ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ಇದಕ್ಕೆ ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಯಾವ್ಯಾವ್ದು ಎಷ್ಟೆಷ್ಟು ಅಂತ ಹೇಳ್ತಾ ಹೋಗ್ತೀನಿ, ನೋಟ್ ಮಾಡಿ ಇಟ್ಕೊಳ್ಳಿ. 2 in 1 ಅನ್ನಲ್ಲ, ಪುಳಿಯೋಗರೆ ಪುಡಿನೂ ಮಾಡೋಕ್ಕೆ ಬರುತ್ತೆ, ಪ್ಲಸ್ ತಿಳಿ ಸಾಂಬಾರು ಮಾಡೋಕ್ಕೆ ಬರುತ್ತೆ. ಈ ಪೌಡ್ರನ್ನ ಯೂಸ್ ಮಾಡ್ಕೊಂಡು ತಿಳಿಸಾರು ಕೂಡ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಯಾವ್ಯಾವ್ದು ಎಷ್ಟೆಷ್ಟು ಬೇಕು ಅಂತ ಹೇಳ್ಕೊತಾನೆ ಮಾಡ್ತೀನಿ. ಇದಕ್ಕೆ 1 ಬೌಲ್ ಕೊತ್ತಂಬರಿ ಬೀಜ, ನೀವು ಯಾವ ಬೌಲಲ್ಲಾದರೂ ತೊಗೊಳ್ಳಿ. ಅಳತೆ ಪ್ರಮಾಣ 1 ಬೌಲ್ ಕೊತ್ತಂಬರಿ ಬೀಜ. ಅದನ್ನು ಸಣ್ಣ ಉರಿಯಲ್ಲಿ ಮೀಡಿಯಮ್ಮಾಗಿ ಉರಿ ಇಟ್ಕೊಂಡು ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ನಿಧಾನಾಗೆ ಫ್ರೈ ಮಾಡ್ಕೊಳ್ಳಿ. ಇದು ಭಾಳ ದಿವಸ ಇಟ್ಕೊಳ್ಳೋದು ನೋಡಿ, ಸ್ಮೆಲ್ಲು ಘಮ ಘಮ ಅಂತ ಬರಬೇಕು. ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡಿ, ಸೀಸ್ಕೊಬೇಡಿ, ಟೇಸ್ಟ್ ಕೆಟ್ಟೋಗುತ್ತೆ. ನೋಡಿ ಈ ಥರ ನೀಟಾಗಿ ಕೈ ಆಡಿಸ್ತಾರೆ ನೋಡಿ, ಬಣ್ಣ ಬದಲಾಗ್ತಾ ಇದೆ ಅಲ್ವಾ. ಈಗ ಫ್ರೆಂಡ್ಸ್, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೀವು ಮಾಡಿ ಒಂದು ಸಲ ಬಾಕ್ಸಲ್ಲಿ ತುಂಬಿಟ್ಕೊಂಡ್ಬಿಟ್ರೆ ಬೇಕಾದ ತಕ್ಷಣಕ್ಕೆ ಬೆಳಗ್ಗೆ ಟಿಫನ್ನಿಗೆ ಪುಳಿಯೋಗರೆ ಗೊಜ್ಜು ಮಾಡ್ಕೋಬೋದು, ಪುಡಿ ರೆಡಿ ಇದ್ದರೆ ಇಡ್ಲಿಗೆ ಸಾಂಬಾರು ಮಾಡ್ಬೋದು, ಫಂಕ್ಷನಲ್ಲೂ ತಿಳಿ ಸಾಂಬಾರು ಮಾಡ್ಬೋದು. ಈಗ 1-2 ಸ್ಪೂನ್ ಕಡಲೆಬೇಳೆ ಹಾಕಿ ಫ್ರೈ ಮಾಡೋಣ. ನೀಟಾಗಿ ಫ್ರೈ ಆಗಲಿ. ಇದು ನಿಧಾನಕ್ಕೆ ಮಾಡ್ಕೊಳ್ಳಿ. ಇದು ಮಾಡೋದು ನಿಧಾನ ಆದ್ರೂ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಇನ್ನೊಂದು ಸ್ವಲ್ಪ ಉರಿಬೇಕು. ಇದೀಗ ಆಗಿದೆ. ಇದನ್ನು ತೆಗೆದು ನೆಕ್ಸ್ಟ್ ಉದ್ದಿನಬೇಳೆ ಹಾಕೊಳ್ಳೋಣ. ಅದು 2 ಸ್ಪೂನ್ ಆದರೆ ಸಾಕಾಗತ್ತೆ. ಇದನ್ನು ನೀಟಾಗಿ ಡ್ರೈ ರೋಸ್ಟ್ ಮಾಡೋಣ. ಫ್ರೆಂಡ್ಸ್, ಒಂದು ಚಿಕ್ಕ ಹೊಂಗಿರೋಣ. ನಿಮ್ಮ ಗುರಿಗಳನ್ನು ನಿಮ್ಮ ಸಾಮರ್ಥ್ಯದ ಮಟ್ಟಕ್ಕೆ ಇಳಿಸಬೇಡಿ, ಬದಲಿಗೆ ನಿಮ್ಮ ಸಾಮರ್ಥ್ಯವನ್ನು ನಿಮ್ಮ ಗುರಿಗಳ ಎತ್ತರಕ್ಕೆ ಏರಿಸಿ, ಹೇಳಿದವರು ಸ್ವಾಮಿ ವಿವೇಕಾನಂದ. ನೀಟಾಗಿ ಫ್ರೈ ಮಾಡಿಕೊಂಡು ಇದು ಆಗಿದೆ. ಈಗ ತೆಗೆದಿಟ್ಕೊಳ್ಳೋಣ. ಇದಾದಮೇಲೆ ಇಂಗು, ನನ್ನ ಹತ್ರ ಕಲ್ಲಿಂಗು ಸ್ವಲ್ಪ ಇತ್ತು, ಇದಿಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಪುಡಿ ಇಂಗು ಹಾಕೋತೀನಿ. ಈಗ ಹುರಿದು 1 ಬೌಲಲ್ಲಿ ಹಾಕಿಟ್ಟಿದ್ದೀನಲ್ಲ ಸಾಮಾನು, ಅದರೊಳಗೆ 1 ಸ್ಪೂನಷ್ಟು ಪುಡಿ ಹಿಂಗೆ ಹಾಕಿ ಅದ್ರ ಮೇಲೆ ಹುರಿದಿರೋದನ್ನು ಹಾಕ್ಕೊತ ಹೋದರೆ ಸ್ವಲ್ಪ ಬಿಸಿ ಆಗುತ್ತೆ. ಇದಕ್ಕೆ ಹಾಕ್ಬಿಟ್ರೆ ಸೀದೋಗಂಗೆ ಆಗ್ಬಿಡತ್ತೆ ಬೇಗ. ನೋಡಿ ಹಾಕಿದ್ದೀನಿ. ಇದ್ರ ಮೇಲೆ ನೆಕ್ಸ್ಟ್ ಹುರಿದವನ್ನೆಲ್ಲ ಮೇಲೆ ಹಾಕ್ತಾ ಹೋದರೆ ಅದು ಸ್ವಲ್ಪ ಬಿಸಿ ಆಗುತ್ತೆ, ಅಷ್ಟೇ ಸಾಕು. ನೋಡಿ ಇದ್ರ ಕಲರ್ ಇವಾಗ ಚೇಂಜ್ ಆಗಿದೆ ಅಲ್ವಾ. ಇಷ್ಟಾದರೆ ಸಾಕಾಗತ್ತೆ. ಇದನ್ನು ತೆಗೆದು ಪುಡಿ ಹಿಂಗೆ ಹಾಕಿದ್ವಲ್ಲ ಎಲ್ಲ ಒಂದೇ ಬೌಲಲ್ಲೇ ಹಾಕಿ ತೆಗೆದಿಟ್ಕೊಳ್ಳೋಣ. 1 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ, ಇಷ್ಟು ಸಾಕು. ಈಗ 1 ಸ್ಪೂನ್ ಮೆಂತ್ಯ ಕಾಳು ಹಾಕ್ಕೊಂಡು ಹುರ್ಕೊಳ್ಳೋಣ. ಇದು ಭಾಳ ಹಾಕಬೇಡ್ರಿ, ಕಹಿ ಬರುತ್ತೆ. 1 ಸ್ಪೂನ್ ಆದರೆ ಸಾಕು. ಕ್ಲೀನಾಗಿ ರೋಸ್ಟ್ ಮಾಡ್ಕೊಳ್ಳೋಣ, ತುಂಬ ಸೀಲೂಬಾರ್ದು. ನೀವೊಂದು ಸಲ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಆಮೇಲೆ ನೀವೇ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ. ನೋಡಿ ಚಟಪಟ ಅಂತ ಇದೆ ಅಲ್ವಾ. ಈಗ ಆವಾಗಲೇ 1 ಬೌಲ್ ಕೊತ್ತಂಬರಿ ಬೀಜ ತಗೊಂಡಿದ್ವಲ್ಲ, ಕೆಲವ್ರು ಧನಿಯಾ ಅಂತ ಹೇಳ್ತಾರೆ, ಅದರಲ್ಲೇ ಈಗ ಅರ್ಧ ಬೌಲ್ ಜೀರಿಗೆ, 1 ಬೌಲ್ ಕೊತ್ತಂಬರಿ ಬೀಜಕ್ಕೆ ಅರ್ಧ ಬೌಲ್ ಜೀರಿಗೆ ತಗೊಂಡು ನೀಟಾಗೆ ಫ್ರೈ ಮಾಡ್ಕೊಳ್ಳೋಣ. ಬಾಣಲಿ ಕಾದಿದೆ, ಸೊ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡಿ ತೆಗೆಯೋಣ. ಆದಮೇಲೆ ಈಗ 1 ಸ್ಪೂನ್ ಕರಿಮೆಣಸಿನಕಾಳು ಮತ್ತು ಒಂದು ಸ್ವಲ್ಪ ಚಕ್ಕೆ, 8-10 ಲವಂಗ, ಇದಿಷ್ಟನ್ನು ಹಾಕ್ಕೊಂಡು, ಚಕ್ಕೆ 1-2 ಇಂಚಿನಷ್ಟಾದರೆ ಸಾಕಾಗತ್ತೆ, ಅದನ್ನು ಪೀಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆಗಿದ್ದೇ ಗೊತ್ತಾಗಲ್ಲ, ಸ್ವಲ್ಪ ಬಿಸಿ ಆದರೆ ಸಾಕಾಗತ್ತೆ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಆಯಿಲ್ ಹಾಕಿ ಫ್ರೈ ಮಾಡ್ಕೋಬೋದು, ಹಾಕ್ದಲೂ ಕೂಡ ಮಾಡ್ಕೋಬೋದು. ನಾನು ಎಲ್ಲದನ್ನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ.
ನೋಡಿ ಇದಾಗಿದೆ. ಇದೀಗ ತೆಗೆದು 1 ಸ್ಪೂನ್ ಸಾಸಿವೆ ಹಾಕ್ಕೊಳ್ಳೋಣ. 1 ಸ್ಪೂನ್ ಸಾಸಿವೆ ಹಾಕ್ಕೊಂಡು ಚಟಪಟ ಅನ್ನೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಅಯ್ಯಂಗಾರ್ ಪುಳಿಯೋಗರೆ ಥರ ಇರತ್ತೆ ಫ್ರೆಂಡ್ಸ್. ಒಂದು ಸಲ ಮಾಡಿ ತೋರಿಸ್ತೀನಿ. ಮಾಮೂಲಿಯಾಗಿ ಎಲ್ಲರೂ ಹೇಗೆ ಪುಳಿಯೋಗರೆ ಮಾಡ್ತಾರೋ ಅದೇ ರೀತಿಯಲ್ಲೇ ಮಾಡೋದು. ಪೌಡ್ರ್ ಮಾತ್ರ ಡಿಫ್ರೆಂಟ್ ಆಗಿದೆ ಅಷ್ಟೇ. ನೀವು ಮಾಡಿಕೊಂಡು ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ಓಕೆ, ಇದೀಗ ಆಗಿದೆ, ತೆಗೆಯೋಣ. ಈಗ ನೋಡಿ ಹುರಿದು ಎಲ್ಲ ಒಂದು ಬೌಲಲ್ಲಿ ಹಾಕಿ ನೀಟಾಗಿ ಸ್ವಲ್ಪ ತಣ್ಣಗಾಗಲಿ ಅದು. ಈಗ ಒಣಮೆಣ್ಸಿನ್ಕಾಯಿ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ತಕ್ಕ ಹಾಗೆ ಅಷ್ಟನ್ನು ಪುಡಿ ಮಾಡ್ಕೊಳ್ಳಬಹುದು. ಮೇಲೆ ಖಾರ ಪುಡಿ ಇದ್ದರೆ ಹಾಕ್ಕೋಬೋದು, ಇಲ್ಲ ಒಣಮೆಣ್ಸಿನ್ಕಾಯಿ ಹಾಕ್ಕೊತೀನಿ ಅಂದರೆ ನಿಮಗೆ ಯಾವ್ದು ಬೇಕು. ಒಟ್ಟಲ್ಲಿ 2 ಥರ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನಾನು ಗುಂಟೂರು ಸ್ವಲ್ಪ ಬೆಳ್ಳಿಕಾಯಿ ಇತ್ತು, ಅದನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಫ್ರೈ ಮಾಡಿ ತೆಗೆದ್ಮೇಲೆ 2 ಹಿಡಿಯಷ್ಟು ಕರಿಬೇವಿನ ಸೊಪ್ಪು, ಅದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಣಗಿದ್ದಿದ್ರು ಓಕೆ, ಇಲ್ಲಾಂದರೆ ಹಸಿದನ್ನೇ ಫ್ರೈ ಮಾಡೋಣ. ನೋಡಿ ಆಗ್ತಾ ಬಂದಿದೆ. ಈಗ ನಾನು ಸ್ವಲ್ಪ ಆಗಬೇಕು, ಗರಿಗರಿಯಾಗಿ ಆಗೋ ತನಕನೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಯಾಕಂದರೆ ಪುಡಿ ಮಾಡಿ ಎತ್ತಿಡೋದಲ್ವಾ, ಅದಕ್ಕೆ ಇದರಲ್ಲಿ ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು. ಇದನ್ನು ಈಗ ಇದಾಗಿದೆ. ಬಾಣಲೆಲ್ಲ ಸ್ವಲ್ಪ ಹೊತ್ತು ಬಿಟ್ಟರೆ ಕ್ರಷ್ ಮಾಡಿದ್ರೆ ಪೌಡ್ರ್ ಆಗುತ್ತೆ. ನೋಡಿ ಈಗ ಇದಷ್ಟು ಆಗಿದೆ. ಇದನ್ನೀಗ ತಣ್ಣಗಾದ ಮೇಲೆ ನೀವು ಮಿಕ್ಸಿನಾದರೂ ಮಾಡ್ಕೋಬಹುದು ಅಥವಾ ಮಿಷಿನಿಗಾದರೂ ತಗೊಂಡೋಗ್ಬೋದು. ನಾನು ಸ್ವಲ್ಪ ಕ್ವಾಂಟಿಟಿಯನ್ನು ಮಾಡಿರೋದ್ರಿಂದ ಜಾರಿಗೆ ಹಾಕ್ತೀನಿ. ಪೌಡ್ರ್ ಮಾಡಿ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ ಈಗ ಪೌಡ್ರ್ ಮಾಡಿದ ತಕ್ಷಣ ಬಾಟಲ್ಗೆ ಹಾಕಿ ಎತ್ತಿಡಬೇಡಿ. ಅಗಲವಾದ ಪ್ಲೇಟ್ನಲ್ಲಿ ಅದನ್ನು ತಣ್ಣಗಾದಮೇಲೆ ಆರ್ದೆಗ್ದು ಆಮೇಲೆ ಬಾಟಲ್ಗೆ ಹಾಕಿ ಎತ್ತಿಡಿ. ಕಮೆಂಟ್ ಮಾಡೋದನ್ನು ಮರಿಬೇಡಿ. ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಬಾಯ್.